ಗುಡ್ ಮಾರ್ನಿಂಗ್ ಗಾಯ್ಸ್. ನಾನಿವತ್ತು ಬೆಳಗ್ಗೆ 6:20ಕ್ಕೆ ಎದ್ದು ಬಾಗಿಲು ತೆಗೆದು ಹೊರಗಡೆ ಹೋಗಿ ಬಾಗಿಲು ಕಸ ಎಲ್ಲ ಹೊಡೆದ್ಬಿಟ್ಟು ನಮ್ಮ ಬಾಗಿಲು ಒಂದು ಮುಖನ ತೊಳಿತಿದ್ದೆ. ನಮ್ಮ ಬಾಗಿಲಿಗೆ ಅರ್ಶಿನ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಇಟ್ಟು ರಂಗೋಲಿಯಿಂದ ಅಲಂಕಾರ ಮಾಡಿ ಸೀದಾ ಹಂಗೆ ಹೋಗಿ ನಮ್ಮ ಬಾಗಿಲಿನ ರಂಗೋಲಿ ಇವತ್ತು ಹಿಂಗಾಗಿತ್ತು. ರಂಗೋಲಿ ಹಾಕಿ ನಮ್ಮಮ್ಮ ಏನು ಮಾಡ್ತಿದ್ರು ಅಂತ ಹೋದರೆ ನಮ್ಮಮ್ಮ ಬಿಸಿ ಬಿಸಿ ಇಡ್ಲಿ ಮಾಡ್ತಾಯಿದ್ರು. ನಮ್ಮ ಅಪ್ಪಾಜಿ ಬೆಳಗ್ಗೆನ ಜಲ್ದಿ ಬೇಗ ಕೆಲಸಕ್ಕೆ ಹೋಗೋ ಕಾರಣ ನಮ್ಮ ಅಪ್ಪಾಜಿಗೆ ಬುತ್ತಿ ಕಟ್ತಿದ್ರು ನಮ್ಮ ಅಪ್ಪಾಜಿ ಬುತ್ತಿ ಕಟ್ಟಿ ಕೊಟ್ಟರು. ನಮ್ಮಪ್ಪ ಫೋನಿಗೆ ಹಾಯ್ ಹೇಳಂದ್ರೆ ಕ್ಯಾರೆ ಬಿಳಾರೆ ಅಂದೆ ಹಂಗೆ ಹೋಗ್ಬಿಡೋದ. ಇಷ್ಟು ದೊಡ್ಡಳಾಗಿ ನಾನೇ ದಿನ 7-8 ಗಂಟೆಗೆ ಇದ್ದರೆ ನಮ್ಮ ಗಾನು ಇವತ್ತು 6:15 ಎದ್ದು ಇಂಥ ಚಳಿಲಿ ನೀರು ಇಡ್ತಿದ್ಲು. ನನಗೆ ನಾಚಿಕೆ ಅನಿಸ್ಬಿಡ್ತು. ನನ್ನ ತಂಗಿ ಬ್ರಷ್ ಮಾಡ್ಕೊಂತಾನೆ ಏನು ಮಾತಾಡ್ತಿದ್ಲೋ ಏನೋ. ನೆನ್ನೆ ತಿಂದಿರೋ ಬಾಕ್ಸ್ನ ಬ್ಯಾಗಿಂದ ಇವತ್ತು ಓಪನ್ ಮಾಡಿದಾಳಂತ ಅಮ್ಮನ ಹತ್ರ ಹೊಡ್ಸ್ಕೊಂತಿದ್ಲು. ಮಾಡಿಟ್ಟಿರೋ ಟಿಫನ್ ಬ್ಯಾಗಲ್ಲಿ ಹಾಕೊಂಡು ಟೈಮ್ ಆಗಿತ್ತು ಅಂತ ಗಡಗಡ ಓಡೋಗ್ಬಿಟ್ಲು. ನಾನು ಈ ಕಡೆ ಕಿಚನ್ಗೆ ಎಂಟ್ರಿ ಕೊಟ್ಟು ನಮ್ಮಮ್ಮಗೋಸ್ಕರ ನಾನು ಕಾಫಿ ಮಾಡ್ಕೊಂಡೋಗಿ ಕೊಟ್ಟರೆ ನಿಮ್ಗೆಲ್ಲರಿಗೂ ನಮ್ಮಮ್ಮ ಏನು ಅನ್ಬೇಕು ಗೊತ್ತಾ? ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಆಮೇಲೆ ನಾನು ಹೀಗಿದ್ದಳು ಈಗ ರೆಡಿಯಾಗಿ ಟಿಫನ್ ಮಾಡ್ಕೊಂಡು ಕಾಲೇಜಿಗೆ ಟೈಮ್ ಆಗಿದೆ ಅಂತ ಹೊರಟೆ. ಅಮ್ಮ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.